ಹಾಯ್ ಎವ್ರಿವನ್. SSC MTS ಟಾಪ್ 5 ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋಣ, ಎಲಿಮಿನೇಷನ್ ಮೆಥಡ್ ಮಾಡೋಣ. ನೀವು ಕೂಡ ಕಮೆಂಟ್ಸ್ಗಳನ್ನ ಹಾಕಿ. ಫಸ್ಟ್ ಕ್ವಶನ್ ನೋಡ್ರಿ, 2011ರ ಜನಗಣತಿ ಪ್ರಕಾರ ಈ ಕೆಳಗಿನವುಗಳಲ್ಲಿ ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮಹಾನಗರ ಯಾವುದು ಅಂತ ಕೇಳಿದಾರೆ. ಸೊ ನಾವು ಜಸ್ಟ್ ಥಿಂಕ್ ಮಾಡೋಣ. ಕೋಲ್ಕತ್ತಾ ಮತ್ತು ಚೆನ್ನೈ ಇವೆರಡೂ ಬರಂಗಿಲ್ಲ, ಎಲಿಮಿನೇಟ್ ಮಾಡ್ಬೋದು. ಆಮೇಲೆ ಮುಂಬೈ ಮತ್ತು ದೆಹಲಿ ದೊಡ್ಡ ದೊಡ್ಡ ನಗರಗಳಿದಾವೆ. ಸೊ ಇದ್ರಲ್ಲಿ ಯಾವ್ದಾದ್ರು ಒಂದು ನಾವು ನೋಡ್ಕೋಬಹುದು. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಮುಂಬೈ ಅಂತಂದು ಹೇಳ್ತೀವಿ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಕಮೆಂಟ್ ಹಾಕ್ರಿ ಆನ್ಸರ್ ಅನ್ನ. ಈ ಕೆಳಗಿನವುಗಳಲ್ಲಿ ಯಾವ ಹಬ್ಬವು ರಾಜಸ್ಥಾನಕ್ಕೆ ಸಂಬಂಧಪಟ್ಟೈತಿ ಅಂತ ಕ್ವಶನ್ ಅನ್ನ ಕೇಳಿದಾರೆ. ನೋಡ್ರಿ, ನಾವು ಗುಡಿ ಪಾಡ್ವಾ ಅಂತಂದು ಹೇಳಿದ್ರೆ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟೈತಿ ಅಂತ ಹೇಳ್ಬೋದು. ಬೋನಾಲು ಅಂತಂದು ಹೇಳಿದ್ರೆ ಆಂಧ್ರ ಪ್ರದೇಶ್ ತೆಲಂಗಾಣ ಅಂತ ಹೇಳ್ಬೋದು. ಸೊ ಇಲ್ಲಿ ಲಾಸ್ಟ್ ಒಂದೇ ನೋಡ್ರಿ, ಮ್ಯಾಥೋ ನಾರಂಗ ಅಂತಂದು ಹೇಳಿ, ಆಮೇಲೆ ಬುಂದಿ ಉತ್ಸವ. ಮ್ಯಾಥೋ ನಾರಂಗ ಅಂತಂದು ಹೇಳಿದ್ರೆ ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಡುತ್ತ. ಸೊ ಆಪ್ಷನ್ ಬಿ ಕರೆಕ್ಟ್ ಅಂತಂದು ಹೇಳ್ತೀವಿ. ಸೇಮ್ ಅದೇ ರೀತಿ ಥರ್ಡ್ ಕ್ವಶನ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ತುಘಲಕ್ ರಾಜವಂಶದ ಆಡಳಿತಗಾರ ಯಾರಲ್ಲ ಅಂತ ಕ್ವಶನ್ ಕೇಳಿದಾರೆ. ಮೊಹಮ್ಮದ್ ಬಿನ್ ತುಘಲಕ್ ನಿಮ್ಗೆ ಗೊತ್ತೈತಾ, ಇದನ್ನ ನಾವು ಎಲಿಮಿನೇಟ್ ಮಾಡ್ಬಿಡ್ತೀವಿ. ಫಿರೋಜ್ ಶಾ ತುಘಲಕ್ ಗೊತ್ತೈತಾ, ರಿಮೂವ್ ಮಾಡ್ತೀವಿ. ಯಾಕಂದ್ರೆ ನೀರಾವರಿ ಪಿತಾಮಹ ಅಂತಂದ್ ಹೇಳ್ತೀವಿ. ಗಿಯಾಸುದ್ದೀನ್ ತುಘಲಕ್ ಅಂತಂದ್ ಹೇಳ್ತೀವಿ. ಅವನೇನಪ್ಪಾ ಅಂತಂದ್ ಹೇಳಿದ್ರೆ ಸ್ಥಾಪನೆ ಮಾಡಿದಂತವನು. ರುಕ್ನುದ್ದೀನ್ ತುಘಲಕ್ ಏನಂದ್ರೆ ಕರೆಕ್ಟ್ ಆನ್ಸರ್ ಆಗತ್ತೆ. ಯಾರು ಅಲ್ಲ ಅಂತ ಕ್ವಶನ್ ಅನ್ನ ಕೇಳಿದಾರೆ. ಸೇಮ್ ಅದೇ ರೀತಿ ನಾಲ್ಕನೇ ಕ್ವಶನ್ ನೋಡ್ರಿ, ಭಾರತದ ರಾಷ್ಟ್ರೀಯ ಚಳವಳಿಯ ಸಮಯದಲ್ಲಿ ಗೋರಾ ಎಂಬ ಪ್ರಸಿದ್ಧ ಕಾದಂಬರಿಯನ್ನ ಬರಂತಹ ಭಾರತೀಯ ಲೇಖಕರು ಯಾರು ಅಂತಂದೇಳಿ. ನೋಡ್ರಿ, ನಾವು ಎಲಿಮಿನೇಷನ್ ಮೆಥಡ್ ಮಾಡಿದ್ವಿ ಅಂದ್ರೆ ಮಹಾತ್ಮ ಗಾಂಧೀಜಿದ್ ನಮ್ಗೆ ಗೊತ್ತು. ನಾವು ಇದನ್ನ ಎಲಿಮಿನೇಟ್ ಮಾಡ್ತೀವಿ. ಆಮೇಲೆ ಭಗತ್ ಸಿಂಗ್ ಅಂತೂ ಬುಕ್ಗಳನ್ನ ಅಷ್ಟು ಈ ತರ ಬರ್ದಿಲ್ಲ. ಅದಾದಂದ್ರೆ ಜವಾಹರ್ಲಾಲ್ ನೆಹರು ಬರೆದಿರೋದು ಡಿಸ್ಕವರಿ ಆಫ್ ಇಂಡಿಯಾ ಅಂತಂದ್ ಹೇಳ್ತೀವಿ. ಸೊ ಈ ಮೂರನ್ನು ನಾವು ಎಲಿಮಿನೇಟ್ ಮಾಡಿ ರವೀಂದ್ರನಾಥ್ ಟ್ಯಾಗೋರ್ ಅಂತಂದ್ ಹೇಳ್ತೀವಿ. ರವೀಂದ್ರನಾಥ್ ಟ್ಯಾಗೋರ್ ಏನಂತಂದ್ ಹೇಳಿದ್ರೆ ಈ ಪ್ರಸಿದ್ಧ ಕಾದಂಬರಿಯನ್ನ ಬರೆದಿದ್ದಾರೆ. ಲಾಸ್ಟ್ ಕ್ವಶನ್ ನೋಡ್ರಿ, ಭಾರತ ಸಂವಿಧಾನದ ಯಾವ ವಿಧಿಯು ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಆಮೇಲೆ ಕಾನೂನಿಗೆ ಎಲ್ಲರೂ ಸಮಾನ ರಕ್ಷಣೆಯನ್ನ ಒದಗಿಸುತ್ತ ಅಂತ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ನೋಡ್ರಿ, ಆರ್ಟಿಕಲ್ 30 ಅಂತೂ ಬರಂಗಿಲ್ಲ, ಎಲಿಮಿನೇಟ್ ಮಾಡ್ಬಿಡ್ತೀವಿ. ಆರ್ಟಿಕಲ್ 42 ತುಂಬಾ ದೂರ ಹೋಯ್ತು. ಆಮೇಲೆ ಆರ್ಟಿಕಲ್ 60 ಪ್ರೆಸಿಡೆಂಟ್ ಬಗ್ಗೆ ಬರುತ್ತೆ. ಸೊ ಆರ್ಟಿಕಲ್ 14 ಏನಂದ್ರೆ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ. ಸೊ SSC MTS ಸ್ಟಡಿ ಮಾಡೋರು ಏನಂತಂದ್ ಹೇಳಿದ್ರೆ SSC MTS ಇನ್ ಕನ್ನಡ ಅಂತಂದ್ ಹೇಳಿ ಕನ್ನಡದಲ್ಲಿ ವಿಡಿಯೋಸ್ ಗಳಿದಾವೆ. ಟೆಲಿಗ್ರಾಮ್ ಅನ್ನ ಜಾಯ್ನ್ ಆಗ್ರಿ.